ನಾವು ಯಾವುದೇ ಪಂಕ್ತಿಯ ಪರವಲ್ಲ. UK9 ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ. ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ. ಅನ್ಯಾಯ ಸದೆಬಡಿಯದೆ ಬಿಡೋದೇ ಇಲ್ಲ. ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿತನದೊಂದಿಗೆ ಈ ಹೋಟಿಗೆ ಟೈಮ್ದಾಗ ಬರ್ತೀರಿ. ಈಗ ಸಾಯುವತ್ನ್ಯಾಗ ನೀರ್ ಹಾಕಕ್ಕೆ ಯಾಕೆ ಬರಂಗಿಲ್ಲ ನೀವು? ಈಗ ಪ್ರವಾಹ ಬಂದೈತಿ. ಪ್ರವಾಹ ಬಂದ ಕಾರಣ ಯಾವ ರೈತಗ, ಯಾವ ಬಡವನ, ಯಾವ ರಾಜಕಾರಣ ಆಗಲಿ ಅಥವಾ ಜಿಲ್ಲಾದವರಾಗ್ಲಿ ತಾಲೂಕದವರಾಗ್ಲಿ ಇಲ್ಲಿ ಬಂದ ಈ ಗ್ರಾಮಕ್ಕೆ ನೋಡ್ಬೇಕ. ಯಾಕಂದ್ರೆ ಇಲೆಕ್ಷನ್ ಮೂಮೆಂಟ್ದಾಗ ಬರ್ತೀರಿ. ಈ ಮೂಮೆಂಟ್ದಾಗ ಯಾರು ಇನ್ನೂ ಹೊಲಗಬಾಳಿ ಗ್ರಾಮಕ್ಕ ಓಟಿಗಾಗಿ ಬಂದವ್ರು ಯಾರು ಕಾಲಿಟ್ಟರಿ ಮೊದಲು ಹೇಳ್ಬೇಕಂದ್ರೆ ಉತ್ತರ. ಯಾಕಂದ್ರ ಇಲ್ಲಿ ಏನು ಆಗ್ಲೈತೈತಿ ಪರಿಸ್ಥಿತಿ ಅಂದ್ರ ಈ ಬಡವ್ರ ಅದು ಹೆಂಗ ಒಂದು ಮುದುಕ್ಯಾರ ಹೆಣ್ಣು ಮಕ್ಕಳ ನಿಮಗೆ ಹೆಂಗ ಯಾವ ರೀತಿ ಬೇಯ್ತಾರ ಅನ್ನೋದು ನೋಡಕ್ಕೆ ಬರ್ರಿ. ಈ ಹೋಟಿಗೆ ಟೈಮ್ದಾಗ ಬರ್ತೀರಿ. ಈಗ ಸಾಯುವತ್ನ್ಯಾಗ ನೀರ್ ಹಾಕಕ್ಕೆ ಯಾಕೆ ಬರಂಗಿಲ್ಲ ನೀವು? ಈಗ ಯಾವ ಕೆಲವೊಂದು ಅಧಿಕಾರಿಗಳನ್ನ ಬಿಟ್ಟ ₹2 ಹಾಕ್ತೀರಿ, ಪೊಲೀಸರನ್ನ ಬಿಟ್ಟು ಬಿಡ್ತೀರಿ. ನೀವ್ ಯಾಕೆ ಬಂದಿಲ್ಲ ಇಲ್ಲಿ? ಓಟ್ ಹಾಕಿ ಕೇಳಕ್ ಬರ್ತೀರಿ ನಾಳೆ. ಅದಕ್ಕೆ ಮೊಟ್ಟ ಮೊದಲಿಗೆ ಹೊಲಗಬಾಳಿ ಗ್ರಾಮಕ್ಕೆ ಶಾಶ್ವತವಾದ ಪರಿಹಾರ ಸಿಗ್ಬೇಕು. ಶಾಶ್ವತವಾದ ಪರಿಹಾರ ಅಂದ್ರೆ ಏನ? ಕೋರ್ಟ್ ಆರ್ಡರ್ ಐತಿ, ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್. ಅವ್ರಿಗೆ ಜಾಗ ಕೊಡಿಸ್ಬೇಕು, ಸ್ಥಳಾಂತರ ಮಾಡ್ಬೇಕಂತೇಳಿ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಜಿಲ್ಲಾ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ತಾಲೂಕಿನ MLA ಅವರ ಇನ್ನಿತರ ಎಲ್ಲ ರಾಜಕಾರಣಿಗಳ ಕೂಡ್ಕೊಂಡ ಹುಲಗಬಾಳಿ ಅಂತ ಗ್ರಾಮಗಳ ಸ್ಥಳಾಂತರ ಮಾಡ್ರೆ ವರ್ಷ ಈ ಪರಿಸ್ಥಿತಿ ಬರಂಗಿಲ್ಲ. ಈಗ ನೀವು ಜಾಗ ಶಾಶ್ವತವಾದ ತೋರಿಸಿದ್ರ ಪಟ್ನ ಹೊಳಿ ಬರ್ತಾರ, ಅಲ್ಲಿ ಹೋಗಿ ಅವ್ರ ಮನ್ಯಾಗ ಅವ್ರು ಇರ್ತಾರ ದನಕರು ಕಟ್ಕೊಂಡು. ಈಗ ಬರೇ ಹೋಗೋದಟ್ಟ ಆತ, ಅವಕ್ಕೆ ಮೇವು ಎಲ್ಲಿ ನಿಂದಿರ್ಬೇಕು ಆಸರ. ನೀವು 1 ನಿಮಿಷ ಮಳೆಯಾಗ ತೋರ್ಸ್ಕೊಳಕ ಓಡಿ ಹಾಕಿರಿ. ಈಗ ನಿರಂತರ 8 ದಿವಸ ಆತ ಆ ಜನರ ಮಳಿ ಒಳಗ್ ತೋರ್ಸ್ಕೋತ ಬಡ್ಡ್ಯಾಗ ನೀರ ಮ್ಯಾಲ ಮಳಿ. ಅವ್ರು ಹೆಂಗ್ ಬದುಕ್ಬೇಕು ಅನ್ನೋದ ನಾವು ಆರಿಸ್ಪಟ್ಟವ್ರ ಮತ್ತು ತಾಲೂಕು ಆಡಳಿತ ಯೋಚನೆ ಮಾಡ್ಬೇಕು. ಮಾಡದೇ ಇದ್ರ ಈ ಪರಿಸ್ಥಿತಿ ರಾಜ್ಯ ಮಟ್ಟ ತಿರುಗಿ ನೋಡುವಂತ ಹೋರಾಟ ಆಕತಿ. ಇದನ್ನ ವಿಚಾರ ಮಾಡಿ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮತ್ತು ನಮ್ಮ ತಾಲೂಕಾ ಏನ ಇದನ್ನ ಹಿರಿಯರದಿಲ್ಲ ಅವರೆಲ್ಲ ವಿಚಾರ ಮಾಡ್ಕೊಂಡ ತಕ್ಷಣ ಈ ಹುಲಗಬಾಳಿ ಗ್ರಾಮಕ್ಕ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಹೈಕೋರ್ಟ್ ಆದೇಶಗಳ ಗಮನಕ್ಕೆ ಹೋಯ್ತು ಸರ್. ಇದಕ್ಕೆ ಹೈಕೋರ್ಟ್ ಗಮನಕ್ಕಾದ್ರೂ ಈ ಹುಲಗಬಾಳಿ ಗ್ರಾಮಸ್ಥರ ಚೇರ್ಮನ್ ಮೆಂಬರ್ಗಳು ಎಲ್ಲ ಕೂಡಿ ಎಲ್ಲಿ ತನಕ MD ಅವ್ರ ತನಕ ಈಗ ಮನವಿನೂ ಕೊಟ್ಟಾರ, ಎಲ್ಲ ಬೆಂಗಳೂರು ತನಕನೂ ಕೊಟ್ಟಾರ. ಎಲ್ಲರಿಗೂ ಗೊತ್ತೈತಿ ಇದು ರಾಜಕಾರಣ ಅಥವಾ ನಿಮ್ಮ ನಿರ್ಲಕ್ಷ್ಯ, ಅಧಿಕಾರಿಗಳು ನಿರ್ಲಕ್ಷ್ಯ ಅಥವಾ ರಾಜಕಾರಣ ಜನರಿಗೆ ತಿಳಿಸ್ಬೇಕು. ಮಾಡ್ತಾನೆ ಹೇಳ್ರಿ, ಬೇಕಾದ್ರೆ ಇಲ್ಲ ಇರ್ತಾರೆ ಹೇಳ್ರಿ. ನಾವೆಲ್ಲ ಹೋರಾಟ ಮಾಡೋದ್ರ ಬಂದ್ ಮಾಡ್ತೀವಿ. ಬೇಕಾದ್ರೆ ಒಂದು ತೊಟ್ಟ ಈ ಜನಕ್ಕೆಲ್ಲ ವಿಚಾರ ಕೊಡಕ್ರಿ ನೀವೆಲ್ಲರೂ ಕೂಡ್ಕೊಂಡು. ಇದು ಕೊನೆ ನಿರ್ಧಾರ. ನೀವು ತಕ್ಷಣ ಇದನ್ನ ಈ ಹುಲಗಬಾಳಿ ಗ್ರಾಮಕ್ಕೆ ಜಾಗ ತೋರಿಸಿ ಮುಂದಿನ ಹೊಳಿ ಬರೋಟಿಗೆ ಶಾಶ್ವತ ಪರಿಹಾರ ಕೊಟ್ರೆ ಒಳ್ಳೇದೈತಿ. ಇಲ್ಲ ಅಂದ್ರ ಈ ಜನ ಮುಗಿಲಿದ್ರ ಕಾಪಾಡೋದು ಬಹಳ ಬಿರಿ ಐತೆ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೂ ಹೇಳ್ತೀವಿ, ಜಿಲ್ಲಾಡಳಿತ, ತಾಲೂಕು ಆಡಳಿತಕ್ಕ ಹೇಳಕ್ ಇಷ್ಟಪಡ್ತೀವಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.